ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಪ್ರಚಂಡ ಜಯ ಸಿಕ್ಕಿದೆ. 207 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ ಕಮಲ ಪಡೆ. ಟಿಎಂಸಿಯ 15 ವರ್ಷಗಳ ಆಡಳಿತವನ್ನ ಕೊನೆಗೂ ಅಂತ್ಯಗೊಳಿಸುವಲ್ಲಿ ಕಮಲ ಪಾಳೆಯ ಬಿಜೆಪಿ ಸಕ್ಸಸ್ ಅನ್ನ ಕಂಡಿದೆ. ಸ್ವತಃ ಮಮತಾ ಬ್ಯಾನರ್ಜಿಗೆ ಭಾರೀ ಮುಖಭಂಗ ಆಗಿದೆ. ಯಾಕಂದ್ರೆ ಅವರು ಸ್ಪರ್ಧೆ ಮಾಡಿದ್ದಂತ ಅವರ ಭದ್ರಕೋಟೆ ಆಗಿದ್ದಂತ ಭವಾನಿಪುರದಲ್ಲೇ ಸುವೇಂದು ಅಧಿಕಾರಿ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ಮೊದಲ ಬಾರಿಗೆ ಬಂಗಾಳದಲ್ಲಿ ಕಮಲ ಅರಳೋ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಈಗ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯಿಂದ. ಪ್ರಮುಖವಾಗಿ ಈಗ ನಂಬರ್ಸ್ ಕೊರತೆ ಏನಿಲ್ಲ, ಬಟ್ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ. ಯಾರಿಗೆ ಒಲಿಯುತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯ ಪಟ್ಟ? ಸುವೇಂದು ಅಧಿಕಾರಿ ಸಿಎಂ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಅಚ್ಚರಿಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಅಚ್ಚರಿ ಅಭ್ಯರ್ಥಿಯ ಆಯ್ಕೆ ಏನಾದರೂ ಬಿಜೆಪಿ ಮಾಡುತ್ತಾ? ಈ ಕುತೂಹಲನೂ ಇದ್ದೇ ಇದೆ. ಸಿಎಂ ಅಭ್ಯರ್ಥಿ ಆಯ್ಕೆಗೆ ಶೀಘ್ರವೇ ವೀಕ್ಷಕರನ್ನ ನೇಮಕ ಮಾಡಲಾಗುತ್ತೆ. ಇನ್ನೊಂದು 2 ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಅದಕ್ಕೆ ವೀಕ್ಷಕರನ್ನ ನೇಮಕ ಮಾಡಲಾಗುತ್ತೆ. ಅವರಿಂದ ಒಂದು ವರದಿಯನ್ನು ತರಿಸ್ಕೊಂಡು ತದನಂತರ ಯಾರಾಗಬೇಕು ಸಿಎಂ ಪಟ್ಟ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಹೈ ಲೆವೆಲ್ನಲ್ಲಿರುವಂಥ ನಾಯಕರು. ಈಗ ಶತಾಯಗತಾಯ ಪ್ರಯತ್ನ ಪಟ್ಟಿದ್ದಾಯಿತು, ಆ ಪ್ರಯತ್ನಕ್ಕೆ ಸಫಲತೆನೂ ಸಿಕ್ಕಿದ್ದಾಯಿತು ಪಶ್ಚಿಮ ಬಂಗಾಳದಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಶತಾಯಗತಾಯ ಪ್ರಯತ್ನ ಪಟ್ಟಂಗೆನೆ ಒಂದು ಯಶಸ್ಸು ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಮಲ ಪಡೆಗೆ ಸಿಕ್ಕಿದೆ, ಬಿಜೆಪಿಗೆ ಸಿಕ್ಕಿದೆ. ಈಗ ರೇಸ್ ಅಲ್ಲಿ 5-6 ಜನರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿರುವಂತಹ ಹೆಸರು ಸುವೇಂದು ಅಧಿಕಾರಿ. ಕಾರಣ ಮಮತಾ ಬ್ಯಾನರ್ಜಿ ಅಪ್ಪಟ ಶಿಷ್ಯನಾಗಿದ್ದವರು ಅಲ್ಲಿ ವೈಮನಸ್ಸು ಬಂದು ಹೊರಗಡೆ ಬಂದು ಈಗ ಆಕೆಯನ್ನೇ ಸೋಲಿಸಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸಿಎಂ ರೇಸ್ ಅಲ್ಲಿ ಇರುವಂತವರ ಹೆಸರು ಜೊತೆಗೆ ಅಚ್ಚರಿಯ ಅಭ್ಯರ್ಥಿಯ ಆಯ್ಕೆನೂ ಆಗಬಹುದಾ? ಭಾರತೀಯ ಜನತಾ ಪಕ್ಷದಲ್ಲಿ ಬಹುತೇಕ ಯಾವುದೇ ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಅಚ್ಚರಿಯ ಅಭ್ಯರ್ಥಿಗಳೇ ಇರ್ತಾರೆ. ಸದ್ಯ ಇದೀಗ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಇದ್ದರೂ ಕೂಡ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಹೊಸ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು ಮತ್ತು RSS ಪಾಳ್ಯದಲ್ಲಿ ಕೂಡ ಹೊಸ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಸಮೀಕ್ ಭಟ್ಟಾಚಾರ್ಯರಿಂದ ಹಿಡಿದು ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ ಮತ್ತು ಮುಜುಮ್ದಾರ್ ಸೇರಿದಂತೆ ಒಟ್ಟು 4 ಈಗಾಗಲೇ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಸಮೀಕ್ ಭಟ್ಟಾಚಾರ್ಯವರು ಅಲ್ಲಿಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಮತ್ತು ದಿಲೀಪ್ ಘೋಷ್ ಕೂಡ ಬಿಜೆಪಿಯ ಹಿರಿಯ ನಾಯಕರು ಮತ್ತು RSSನ ಹಿನ್ನೆಲೆ ಇರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಕೂಡ ಮಹಿಳೆ ಆಗಿದ್ರು. ಹಾಗಾಗಿ ನಾವು ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಮಹಿಳೆಯನ್ನೇ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಈಗ ಹೊಸ ವಾದ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಹಾಲಿ ಶಾಸಕೀಯ ಆಗಿರ್ತಕ್ಕಂಥ ಅಗ್ನಿಮಿತ್ರ ಪೌಲ್ರವರ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕಳೆದ 10 ವರ್ಷಗಳಿಂದ ಕೂಡ ಮಮತಾ ಬ್ಯಾನರ್ಜಿ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಭ್ರಷ್ಟಾಚಾರದ ವಿರುದ್ಧ, ಹಿಂಸಾಚಾರದ ವಿರುದ್ಧ, ಕಾನೂನು ಸುವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬಂದಿರತಕ್ಕಂಥದ್ದು ಮತ್ತು ಬಿಜೆಪಿ ನೆಲೆ ಇಲ್ಲದೆ ಬಿಜೆಪಿಗೆ ನಿಜವಾದ ನೆಲೆಯನ್ನು ಕೊಟ್ಟಂಥವರು ಸುವೇಂದು ಅಧಿಕಾರಿ. ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ವಿರುದ್ಧ ಮತ್ತು ಅವರ ಕುಟುಂಬ ಸದಸ್ಯ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಬಂಡೆದ್ದು ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸುವೇಂದು ಅಧಿಕಾರಿ ಬಂದಿರತಕ್ಕಂಥದ್ದು. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಸರ್ಕಾರದ ಅನೇಕ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ಆ ಮುಖಾಂತರ ಅಲ್ಲಿ ಬಿಜೆಪಿಗೆ ಗಟ್ಟಿ ನೆಲೆಯನ್ನು ಒದಗಿಸಿಕೊಳ್ಳಲಿಕ್ಕೆ ಸಹಾಯ ಆಯಿತು. ಅದರಲ್ಲಿ ಪ್ರಮುಖವಾಗಿ ಶಾರದಾ ಚಿಟ್ ಫಂಡ್ ಹಗರಣ ಇರ್ಬೋದು ಮತ್ತು ನಾರದಾ ಚಿಟ್ ಫಂಡ್ ಹಗರಣ, ಜೊತೆಗೆ ಶಿಕ್ಷಕರ ನೇಮಕಾತಿ ಹಗರಣ, ಪಡಿತರ ಚೀಟಿ ಹಗರಣ, ಈ ಎಲ್ಲ ಪ್ರಮುಖ ಭ್ರಷ್ಟಾಚಾರದ ವಿಚಾರ ಧ್ವನಿಯತ್ತಂಥವರು ಸುವೇಂದು ಅಧಿಕಾರಿ. ಅಲ್ಲದೆ ಇದೇ ಕಾರಣಕ್ಕಾಗಿ ಅವರ ಮೇಲೆ 100 ಕೇಸ್ಗಳು ಆಯಿತು ಮತ್ತು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಅವರನ್ನು ಎಲ್ಲೊಂದು ಕಡೆ ಅನೇಕ ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿಸಿದರು. ಈ ಎಲ್ಲದರ ನಡುವೆ ಕೂಡ ಭವಾನಿಪುರದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿಯನ್ನು ಕೂಡ ಹೀನಾಯವಾಗಿ ಸೋಲಿಸಿರ್ತಕ್ಕಂಥದ್ದು ಮತ್ತು ನಂದಿ ಗ್ರಾಮದಲ್ಲೂ ಕೂಡ ಗೆಲುವನ್ನು ಕಂಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರನ್ನ ಆಡಳಿತಕ್ಕೆ ಅಂತ್ಯ ಹಾಕಿದಂಥವರು ಇದೇ ಸುವೇಂದು ಅಧಿಕಾರಿ. ಅಲ್ಲದೆ ಸುವೇಂದು ಅಧಿಕಾರಿಯೇ ಅಲ್ಲಿಯ ಮೇನ್ ಫೇಸ್ ಆಗಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಅನೇಕ ರ್ಯಾಲಿಗಳನ್ನು ಮಾಡಿದರು. ರ್ಯಾಲಿಗಳಲ್ಲೂ ಕೂಡ ಸುವೇಂದು ಅಧಿಕಾರಿಯ ಹೆಸರನ್ನೇ ಪ್ರಸ್ತಾಪವನ್ನು ಮಾಡಿದರು. ಅವರೇ ಸದ್ಯ ಭಾರತೀಯ ಜನತಾ ಪಕ್ಷದ ಫೇಸ್ ಅಂತಲೇ ಕೂಡ ಹೇಳ್ತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮೂಲ ಬಿಜೆಪಿ ಅವರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಇನ್ನೂ ಒಂದು ವಾದ ಆಗಿರ್ತಕ್ಕಂಥ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದೀಗ ಪಶ್ಚಿಮ ಬಂಗಾಳಕ್ಕೆ ವೀಕ್ಷಕರನ್ನು ಕಳಿಸಿಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಹಿರಿಯ ಬಿಜೆಪಿ ನಾಯಕ ಮತ್ತು ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರನ್ನು ಪಶ್ಚಿಮ ಬಂಗಾಳಕ್ಕೆ ಕಳಿಸಿಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಯ ಜನರ ಅಭಿಪ್ರಾಯ, ನಾಯಕರ ಅಭಿಪ್ರಾಯ, ಜೊತೆಗೆ ಹೈಕಮಾಂಡ್ ಅಭಿಪ್ರಾಯವನ್ನು ಒಟ್ಟಾರೆ ಅಭಿಪ್ರಾಯ ತೆಗೆದುಕೊಂಡು ದೆಹಲಿಗೆ ಹೋಗ್ತಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾರು ಅಲ್ಲಿನ ಮುಖ್ಯಮಂತ್ರಿ ಆಗಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ಆಗ್ತಿದೆ. ಸದ್ಯ ಇದೀಗ ಸುವೇಂದು ಅಧಿಕಾರಿಯವರ ಹೆಸರು ಮುನ್ನೆಲೆಗೆ ಬಂದರೂ ಕೂಡ, ಆದರೆ ಅಲ್ಲಿ ಮೂಲ ಬಿಜೆಪಿಯವರಿಗೆ ಅವಕಾಶವನ್ನು ಕೊಡಬೇಕು, ದಿಲೀಪ್ ಘೋಷ್ ಅಥವಾ ಸಮೀಕ್ ಭಟ್ಟಾಚಾರ್ಯ ಅಥವಾ ಮುಜುಮ್ದಾರ್ ಅಥವಾ ಮಹಿಳೆಯರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿದ್ರೆ ಅಗ್ನಿಮಿತ್ರ ಪೌಲ್ರವ್ರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ದೊಡ್ಡ ವಾದ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾರತೀಯ ಜನತಾ ಪಕ್ಷ ಸುವೇಂದು ಅಧಿಕಾರಿ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೂತ್ ಮಟ್ಟದಲ್ಲಿ, ಕೇಡರ್ ಮಟ್ಟದಲ್ಲಿ ಕೆಲಸ ಮಾಡುವಂತ RSS ನವರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುವೇಂದು ಅಧಿಕಾರಿ ಅವರು ಬಿಜೆಪಿಗೆ ವಲಸೆ ಬಂದಿರತಕ್ಕಂಥ, ಆದರೆ ಸುವೇಂದು ಅಧಿಕಾರಿಗಿದ್ರು ಕೂಡ ಬೂತ್ ಮಟ್ಟದ ವರ್ಕ್ ಆಗಿದೆ ಅನ್ನೋದು ಅಲ್ಲಿನ RSS ನಾಯಕರ ವಾದ ಆಗಿರ್ತಕ್ಕಂಥ. ಆದರೆ ಸುವೇಂದು ಅಧಿಕಾರಿನ ಬಿಟ್ಟು ಸರ್ಕಾರ ರಚನೆ ಮಾಡಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಕೊಡಲಿಲ್ಲ ಅಂತ ಒಂದು ಕಡೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ ಎಂಬ ಸಂದೇಶ ಇರ್ತಕ್ಕಂಥದ್ದು. ಸದ್ಯ ಸುವೇಂದು ಅಧಿಕಾರಿ ರೇಸ್ನಲ್ಲಿ ಇದ್ರೂ ಕೂಡ ಪ್ರಮುಖ ಒಂದು ವೇಳೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ 2 ಅಥವಾ 3 ಉಪಮುಖ್ಯಮಂತ್ರಿಗಳು ಮಾಡುವ ಸಾಧ್ಯತೆ ಇರತಕ್ಕಂಥ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಮೂಲ ನಾಯಕರುಗಳಿಗೆ ಹೆಚ್ಚು ಸಚಿವ ಸ್ಥಾನದಲ್ಲಿ ಕೂಡ ಅವಕಾಶ ಕೊಡುವ ಚಿಂತನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಇನ್ನು 2 ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ವರದಿಯನ್ನು ತೆಗೆದುಕೊಳ್ಳಲಾಗ್ತದೆ. ಹಾಗಾಗಿ ರಾಜನಾಥ್ ಸಿಂಗ್ ಅವರು ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಸುದ್ದಿ, ಬೆಂಗಳೂರಲ್ಲಿ 14 ಕೋಟಿ 75 ಲಕ್ಷದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಯಶವಂತಪುರ ಹಾಗೂ ನಂದಿನಿ ಲೇಔಟ್ ಪೊಲೀಸರು ಕಾರ್ಯಾಚರಣೆ ಮಾಡಿರೋದು. ಯಶವಂತಪುರದಲ್ಲಿ 9 ಕೋಟಿ ಮೌಲ್ಯದ 8 ಕೆಜಿ MDMA ಸೀಸ್ ಮಾಡಲಾಗಿದೆ. ಸೈಯದ್ ಸುಹೇಲ್, ಮೊಹಮ್ಮದ್ ಸಮೀರ್, ಸಾದಿಕ್ ಪಾಷಾ, ಮೊಹಮ್ಮದ್ ಹಜರುಲ್ಲಾ ಹಕ್ ಈ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ನೈಜೀರಿಯಾ ಪ್ರಜೆಗಳಿಂದ ಡ್ರಗ್ಸ್ ಅನ್ನ ಖರೀದಿ ಮಾಡ್ಕೊಂಡು ಬಂದು ಈ ಆರೋಪಿಗಳು ಮಾರಾಟ ಮಾಡ್ತಿದ್ರು ಅಂತ ಗೊತ್ತಾಗಿದೆ ಪೊಲೀಸರಿಗೆ. ಖಚಿತ ಮಾಹಿತಿ ಮೇರೆಗೆ 1 ಕಾರ್ ಹಾಗೇನೆ 5 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ಸಪ್ಲೈ ಮಾಡಿದ ನೈಜೀರಿಯಾ ಪ್ರಜೆಗೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಇವರು ನೈಜೀರಿಯಾ ಪ್ರಜೆಗಳಿಂದ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರು ಡ್ರಗ್ಸ್ ಅನ್ನ, ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ನಂದಿನಿ ಲೇಔಟ್ನಲ್ಲಿ 5 ಕೋಟಿ 75 ಲಕ್ಷದ ಗಾಂಜಾ ಸೀಸ್ ಮಾಡಲಾಗಿದೆ. ಕೇರಳ ಮೂಲದ ಡ್ರಗ್ ಪೆಡ್ಲರ್ಗಳಾದ ಸೌಗೇಶ್, ಅಲ್ತಾಫ್ನನ್ನ ಬಂಧಿಸಲಾಗಿದೆ. ವಿದೇಶದಿಂದ ಹೈಡ್ರೋ ಗಾಂಜಾ ತರಿಸಿ ಸ್ಥಳೀಯರಿಗೆ ಮಾರಾಟ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರಂತೆ. ಬಂಧಿತರ ಮೇಲೆ ಕೇರಳದಲ್ಲಿ NDPS ಕೇಸ್ಗಳು ಕೂಡ ದಾಖಲಾಗಿದ್ವು ಅನ್ನೋದು ಗೊತ್ತಾಗಿದೆ. ಇದೊಂದು ದೊಡ್ಡ ಜಾಲ. ಇಲ್ಲಿ ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾರಾಟ ಮಾಡೋದು ಇವ್ರುಗಳ ಕೆಲಸ. ಹಾಗಾದ್ರೆ ಇವ್ರಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತು, ಹೆಂಗ್ ಸಪ್ಲೈ ಆಗ್ತಾ ಇತ್ತು, ವಿದೇಶದಿಂದ ಬರುತ್ತೆ ಅಂದ್ರೆ ಯಾವ ಸ್ವರೂಪದಲ್ಲಿ ಬರ್ತಾ ಇತ್ತು, ಹೆಂಗ್ ಸಾಗಾಟ ಮಾಡ್ತಾ ಇದ್ರು, ಇಲ್ಲಿ ಹಲವಾರು ಪ್ರಶ್ನೆಗಳು ಈ ಜಾಲದ ಬಗ್ಗೆ ಅಂತೂ ಉದ್ಭವವಾಗುತ್ತೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ನೋಡೋದಾದ್ರೆ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಏರಿಯಾಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿದಾಗ 14.75 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಆಂಟಿ ಡ್ರಗ್ಸ್ ಏನೋ ಅಭಿಯಾನ ಇದೆ, ಅದರಲ್ಲಿ ನಾರ್ತ್ ಡಿವಿಷನ್ ವೆಸ್ಟ್ ಝೋನಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ. ಇದರಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಮತ್ತು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ 2 ಸೇರಿ ಅಂದಾಜು 20 ಕೋಟಿ ಅಂದಾಜು ಮತ್ತು ಅವರು ಹಿಡಿದಿದ್ದಾರೆ. ಅವರು ಬೇರೆ ಬೇರೆ ಟೈಪ್ಸ್ ಆಫ್ ಡ್ರಗ್ಸ್, ಇದರಲ್ಲಿ 4 kg 878 ಗ್ರಾಮ್ಸ್ MDMA ಮತ್ತು 3 kg 180 ಗ್ರಾಮ್ಸ್ MDMA ಯಶವಂತಪುರದಲ್ಲಿ ಬೇರೆ ಬೇರೆ ಹಂತದಲ್ಲಿ, ಮತ್ತು ನಂದಿನಿ ಲೇಔಟಲ್ಲಿ 5 kg 700 ಗ್ರಾಮ್ಸ್ ಹೈಡ್ರೋ ಗಾಂಜಾ. ಒಟ್ಟು ಇದರಲ್ಲಿ 6 ಜನ ಆರೋಪಿಯವರು, 3 ಜನ ಲೋಕಲ್ಸ್ ಮತ್ತು 4 ಜನ ಲೋಕಲ್ಸ್ ಮತ್ತು 2 ಔಟ್ಸೈಡ್ ಹೊರಗೆ ರಾಜ್ಯದವರು.